ಎಲ್ಲರಿಗೂ ಶುಭೋದಯ. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನೋಡ್ರಿ. ಸೊ ಅದಕ್ಕೆ ನಾವು ಕೂಡ ಆಮ್, ಬೇಗ ಬೇಗ ಬಾಗಿಲು ಕಸ ಎಲ್ಲ ಗುಡಿಸಿ ಹಾಗೆ ರಂಗೋಲಿ ಎಲ್ಲ ಹಾಕಿ ಮನೆ ದೇವರ ಪೂಜೆ ಮಾಡತ್ತಿದ್ದೆ. ಸಾಯಂಕಾಲ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ. ಓಕೆ, ಈಗ ಪೂಜೆ ಎಲ್ಲ ಮುಗಿಸಾಯ್ತು ನೋಡ್ರಿ. ಈಗ ವರಮಹಾಲಕ್ಷ್ಮಿಗೆ ಪೂಜೆಗೆ ರೆಡಿ ಮಾಡ್ಕೋಬೇಕು. ಹಾಗಿದ್ರೆ ಬನ್ನಿ ನಾವು ವರಮಹಾಲಕ್ಷ್ಮಿ ಪೂಜೆ ಹೆಂಗೆ ಮಾಡ್ತೇವೆ ಅಂತೇಳಿ ನಿಮಗೂ ತೋರಿಸ್ತೀವಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫುಲ್ ವಿಡಿಯೋ ನೋಡಿ. ಓಕೆ, ನಾನೀಗ ನಮ್ಮ ಅತ್ತೆಯವ್ರ ಮನೆಗೆ ಬಂದೆ. ಅವರು ಆಲ್ರೆಡಿ ಅವರು ಕೂಡ ಮನೆ ದೇವ್ರ ಪೂಜೆ ಮಾಡಿದರು. ಹೇಳಿದ್ನಲ್ಲ, ನಾವು ಈವ್ನಿಂಗು ಲಕ್ಷ್ಮೀ ಪೂಜೆ ಮಾಡ್ತೀವಿ. ಈಗ ನೈವೇದ್ಯಕ್ಕಂತೇಳಿ ಹೋಳ್ಗೆ ಮಾಡೋಕ್ಕೆ ಬ್ಯಾಳಿ ಎಲ್ಲ ಕುದಿಯಾಕಿಟ್ಟಿದ್ವಿ. ಮತ್ತೇನಪ್ಪ ಅಂತಂದರೆ ಈ ವರ್ಷ ನಾವು ಲಕ್ಷ್ಮೀ ಪೂಜೆ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಿಲ್ಲ, ಸಿಂಪಲ್ಲಾಗಿ ಮಾಡೇವಿ. ಸಿಂಪಲ್ಲಾಗಿ ಅಂದರೂ ಚೆನ್ನಾಗೇ ಆಗಿತ್ತು. ಹಾಗೆ ನೀವು ಕೂಡ ಹೇಳಿ ನಮ್ಮ ಲಕ್ಷ್ಮೀ ಪೂಜೆ ಹೇಗೆ ಕಾಣತ್ತಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ. ನಾವೀಗ ನೈವೇದ್ಯಕ್ಕೆಲ್ಲ ಅಡುಗೆ ಮಾಡತ್ತಿದ್ದೀವಿ. ಸೊ ನಾನಿಲ್ಲೀಗ ಬ್ಯಾಳಿ ಕುದಿಯಾಕಿಟ್ಟಿದ್ದೆ, ಹಾಗೆ ಸೈಡಿಗೆ ರೈಸ್ ಇಟ್ಟಿದ್ದೆ. ಇದಾದಮೇಲೆ ನೆಕ್ಸ್ಟು ಹೋಳಿಗೆ ಎಲ್ಲ ಮಾಡಬೇಕು. ನಾನಿಲ್ಲಿ ಸೈಡಿಗೆ ರೈಸ್ ಜೊತೆ ತಿನ್ನೋಕ್ಕಂಥೇಳಿ ಹೆಸರುಬೇಳೆ ಕೋಸಂಬರಿ ಮಾಡತ್ತಿದ್ದೆ. ಇದೇನಿಲ್ಲ, ಸಿಂಪಲ್ಲಾಗಿ ಮಾಡ್ಬೋದು. ಒಂದು ಈರುಳ್ಳಿ ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಮುಂಚೆನೇ, ಅರ್ಧ ಗಂಟೆ ಮುಂಚೆನೇ ನಾವು ಹೆಸರುಬೇಳೆನ ನೆನೆ ಹಾಕಿಡಬೇಕು. ಹಾಗೆ ಒಗ್ಗರಣೆಲ್ಲ ಹಾಕ್ಕೊಂಡು ಅದನ್ನು ಸರಿಯಾಗಿ ತಾಳಿಸ್ಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಹೆಸರುಬೇಳೆ ಕೋಸಂಬರಿ ರೆಡಿ ಆಯ್ತು ನೋಡಿರಿ. ತುಂಬ ಟೇಸ್ಟಿಯಾಗಿರ್ತೈತಿ. ಒಂದ್ಸರಿ ನೀವು ಮನೆಯೊಳಗೆ ಮಾಡಿ ನೋಡಿ. ನಾನಿಲ್ಲೇ ಬೇಳೆ ಎಲ್ಲ ಕುದಿಸಿದ್ದೆ. ಸೊ ಈಗ ಇದನ್ನು ಮಿಕ್ಸಿ ಹಾಕಬೇಕು. ಈಗ ಹಪ್ಪಳ ಶಾಂಡ್ಗೆ ಎಲ್ಲ ಕರೆದಾಯ್ತು ನೋಡ್ರಿ. ಇಲ್ಲಿ ನಾನೀಗ ಹೋಳಿಗೆಗೆ ಹಿಟ್ಟೆಲ್ಲ ನಾದಿಟ್ಕೊಂಡು ಹಂಗೆ ಹೂರಣ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡೆ. ಈಗ ಹೋಳಿಗೆ ಮಾಡತ್ತಿದ್ದೆ.
ಓಕೆ, ಈಗ ಬಿಸಿ ಬಿಸಿ ಹೋಳ್ಗಿ ರೆಡಿ ಆಯ್ತು ನೋಡ್ರಿ. ಹೆಂಗಾಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಪ್ಲೀಸ್. ಓಕೆ, ಈಗ ಅಡುಗೆ ಎಲ್ಲ ರೆಡಿ ಆಯ್ತು ನೋಡ್ರಿ. ಇಲ್ಲಿ ಹೋಳ್ಗಿ ಮತ್ತು ಕಟ್ಟಿನ ಸಾರು, ಹೆಸರುಬೇಳೆ, ಕೋಸಂಬರಿ ಮತ್ತು ಹಪ್ಪಳ, ಶಾಂಡ್ಗೆ, ರೈಸ್ ಅದು ಮಾಡಿಟ್ಟಿದ್ವಿ. ಹಾಗೆ ನಮಗೆ ಇವತ್ತು ರೈಸ್ ತಿನ್ನಲ್ಲಲ್ಲ, ಅದಕ್ಕೆ ಉಪ್ಪಿಟ್ಟು ಮಾಡಿಟ್ಕೊಂಡಿದ್ವಿ ಟಿಫನ್ನಿಗೆ. ಒಮ್ಮಕ್ಲೆ ನೈಟೇ ಊಟ ಮಾಡ್ತೀವಿ. ಹಂಗೆ ಇಲ್ಲಿ ಲಕ್ಷ್ಮೀ ಪೂಜೆ ಮಾಡಕ್ಕಂತೇಳಿ ಲಕ್ಷ್ಮೀ ಮೂರ್ತಿ ಹಾಗೆ ಜ್ಯುವೆಲರಿ ಸೆಟ್ಟು ಮತ್ತು ಆರತಿ ಅದೆಲ್ಲ ತೆಗೆದು ಇಡಾತಿದ್ವಿ. ಅಂದರೆ ಪೂಜೆಗೆಲ್ಲ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಡಾಕತ್ತಿದ್ವಿ ನೋಡ್ರಿ. ಓಕೆ, ಈಗ ಆಲ್ಮೋಸ್ಟ್ ಎಲ್ಲ ಪೂಜೆಗೆ ರೆಡಿ ಆಯಿತು. ನಾನು ಕೂಡ ರೆಡಿಯಾಗಿ ಬಂದೆ. ನಾನು ಇವತ್ತು ಪಿಂಕ್ ಕಲರ್ ರೇಷ್ಮೆ ಸಾರಿ ಉಟ್ಕೊಂಡಿದ್ದೆ. ಹೆಂಗಾಗೈತೆ ಅಂತೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಹಾಗೆ ಪೂಜೆ ಕೂಡ ನಾವು ತುಂಬಾ ಸಿಂಪಲ್ಲಾಗಿ ಮಾಡಿದ್ವಿ. ಅಂದರೆ ಸಾರಿಯದು ಏನು ಉಡಿಸಿಲ್ಲ. ನೋಡಿ ಯಾವ ರೀತಿ ಆಗೈತೆ ಅಂತೇಳಿ ಪೂಜೆ ತೋರಿಸ್ತೇನೆ ನಿಮಗೆ. ಸೈಡಿ ಅರಿಶಿನ ಕುಂಕುಮ ಮಾಡ್ತಾರೆ ಅರಿಶಿನ ಕುಂಕುಮ ತಗೊಂಡು ಹಾಗೆಲ್ಲ ಬೇಕಾರೆ ಸುನಿಲ ಇವು ಕಾಯಿ ಹೊಡ್ಕೊಡಿರ ನೀರು ಈ ಕಡೆ ಬರ್ಸಿ ಅಕ್ಕಿ ಹಿಂದಿಂದ ಹೋಗಿ ನೀವು ಗಂಟೆ ಬರ್ಸ್ಕೊಂತ ಬರ್ಸ ಹಿಡಿಯವ ಒಂದು ಬಾಸು ಒಂದು ಬಾಸು ಅಲ್ಲೇ ಬೇಡ ಹೊರ
ಎರಿ ಅವ್ನು ಇನ್ನೊಂದ್ಸರಿ ಕರ್ಕೊಂಬರ್ರಿ ಸುವಿದೇನು ಇದು ಕ್ಲಿಯರ್ ಐತಿ ಕ್ಯಾಮ್ರಾ ತಂಬರ ಕರ್ಕೊಂಬ ನೀವು ಈ ಸೈಡ್ ನಿಂತಲ್ಲಿ ಕಾಣಂಗಿಲ್ಲ ದೇವ್ರ